ಈಗ ಫಾರ್ಮುಲಾ ಒನ್ ನಲ್ಲಿ ನಾವು ಹ್ಯಾವ್ ಮತ್ತೆ ಡೋಂಟ್ ಹ್ಯಾವ್ ಯೂಸೇಜ್ ಅನ್ನ ನೋಡಿದ್ವಿ. ಫಾರ್ಮುಲಾ ಟೂಲಿ ಹ್ಯಾಸ್ ಮತ್ತೆ ಡಸಂಟ್ ಹ್ಯಾವ್ ಯೂಸೇಜ್ ಅನ್ನ ನೋಡಿದ್ವಿ. ಫಾರ್ಮುಲಾ ತ್ರೀಲಿ ಡೂ ನ ಯೂಸ್ ಮಾಡಿಕೊಂಡು ಹೆಂಗೆ ಕ್ವಶನ್ ಮೇಕಿಂಗ್ ಮಾಡೋದು ಪ್ರೆಸೆಂಟ್ ಟೈಮ್ ಅಲ್ಲಿ ಅಂತ ನೋಡಿದ್ವಿ. ಈಗ ಫಾರ್ಮುಲಾ ಫೋರ್ ಅಲ್ಲಿ ಡಸ್ ನ ಯಾವ ರೀತಿ ಯೂಸ್ ಮಾಡ್ತೀವಿ ಅಂತ ನೋಡೋಣ. ಸೊ ಡಸ್ ಹಿ ಹ್ಯಾವ್ ಗುಡ್ ಫ್ರೆಂಡ್ಸ್ ಅಂದ್ರೆ ಅವನಿಗೆ ಒಳ್ಳೆ ಫ್ರೆಂಡ್ಸ್ ಇದಾರಾ. ಸೊ ಹಿ ಹ್ಯಾಸ್ ಗುಡ್ ಫ್ರೆಂಡ್ಸ್ ಅನ್ಬಾರ್ದು. ಹಿ ಹ್ಯಾಸ್ ಗುಡ್ ಫ್ರೆಂಡ್ಸ್ ಅಂದ ತಕ್ಷಣ ಅದು ಕ್ವಶನ್ ಮೇಕಿಂಗ್ ಆಗ್ಲಿಲ್ಲ. ಅದು ಹಿ ಹ್ಯಾಸ್ ಗುಡ್ ಫ್ರೆಂಡ್ಸ್ ಅಂದ್ರೆ ಅವನಿಗೆ ಫ್ರೆಂಡ್ಸ್ ಇದಾರೆ ಅಂತ ಆಗ್ಬಿಡತ್ತೆ. ಸೊ ಹಂಗಾಗಿ ಡಸ್ ಹಿ ಹ್ಯಾವ್ ಗುಡ್ ಫ್ರೆಂಡ್ಸ್ ಅಂತಾನೆ ಹೇಳ್ಬೇಕು. ಈಗ ನಾವು ಯಾವ್ಯಾವ ಸಂದರ್ಭದಲ್ಲಿ ಡಸ್ ಬರುತ್ತೆ ಅಂತಕ್ಕಂಥದ್ದನ್ನ ನೋಡೋಣ. ಫಾರ್ಮುಲಾ ಫೋರ್ ಪ್ರೆಸೆಂಟ್ ಟೈಮ್ ಅಲ್ಲಿ ಡಸ್ ನ ಯಾವ ರೀತಿ ಯೂಸ್ ಮಾಡ್ತೀವಿ. ಈಗ ಈ ಫಾರ್ಮುಲಾ ನೀವು ನೋಟ್ ಮಾಡ್ಕೊಳ್ಳಿ. ಎನಿ ಸಿಂಗ್ಯುಲರ್ ಅಂದ್ರೆ ಹಿ ಅವನು ಒಬ್ಬ ವ್ಯಕ್ತಿ, ಶಿ ಅವಳು ಒಬ್ಳು, ರಘು ಒಬ್ಬ ವ್ಯಕ್ತಿ, ಬ್ಯಾಂಗ್ಳೂರ್ ಒಂದು ಸಿಟಿ, ಇಟ್. ಸೊ ಬಂದಾಗ ಹಿಂದ್ಗಡೆ ಡಸ್ ಬರಬೇಕು. ಡಸ್ ಇಲ್ಲಿ ಹ್ಯಾಸ್ ಬಂದ್ಬಿಡ್ಬಾರ್ದು, ಇಲ್ಲಿ ಹ್ಯಾವೇ ಇರ್ಬೇಕು. ಓ ಇಲ್ಲಿ ಸರ್ ಏನೋ ತಪ್ಪು ಕೊಟ್ಟಿದಾರಪ್ಪ, ಸೊ ಹ್ಯಾವ್ ಬದಲು ಹ್ಯಾಸ್ ಬದಲು ಹ್ಯಾವ್ ಹಾಕ್ಬಿಟ್ಟಿದ್ದಾರೆ ಅಂತ ಚೇಂಜ್ ಮಾಡ್ಕೊಂಡ್ಬಿಡ್ಬಿಡಿ. ಕ್ವಶನ್ ಮೇಕಿಂಗ್ ಅಲ್ಲಿ ಹ್ಯಾವೇ ಬರಬೇಕು. ಆನ್ಸರ್ ಮಾಡಬೇಕಾದ್ರೆ ಮಾತ್ರ, ಫಾರ್ ಎಕ್ಸಾಂಪಲ್ ಡಸ್ ಹಿ ಹ್ಯಾವ್ ಗುಡ್ ಫ್ರೆಂಡ್ಸ್, ನಾನು ನಿಮಗೆ ಕೇಳ್ತೀನಿ ಅವನಿಗೆ ಒಳ್ಳೆ ಫ್ರೆಂಡ್ಸ್ ಇದಾರಾ, ಡಸ್ ಹಿ ಹ್ಯಾವ್ ಗುಡ್ ಫ್ರೆಂಡ್ಸ್. ನೀವು ಆನ್ಸರ್ ಮಾಡಬೇಕಾದ್ರೆ ಹಿ ಹ್ಯಾಸ್ ಅಂತಾನೆ ಹೇಳಬೇಕು. ಯಾಕೆ ಹ್ಯಾಸ್ ಬಂತು? ಹಿ ಬಂದಾಗ ಸೆಕೆಂಡ್ ಫಾರ್ಮುಲಾದಲ್ಲಿ ಹೇಳ್ಕೊಟ್ಟಿದ್ದೆ ನಾನು. ಐ ಬಂದಾಗ, ಯು ಬಂದಾಗ, ಎನಿ ಪ್ಲೂರಲ್ ಬಂದಾಗ ಹ್ಯಾವ್ ಡೋಂಟ್ ಹ್ಯಾವ್ ಫಸ್ಟ್ ಫಾರ್ಮುಲಾ. ಎನಿ ಸಿಂಗ್ಯುಲರ್ ಅಂದ್ರೆ ಹಿ, ಶಿ, ರಘು, ಬ್ಯಾಂಗ್ಳೂರ್ ಈ ತಿ ಬಂದಾಗ ಹ್ಯಾಸ್ ಮತ್ತೆ ಡಸಂಟ್ ಹ್ಯಾವ್ ಅಂತ ಹೇಳ್ಕೊಟ್ಟಿದ್ದೆ. ಸೊ ಇಲ್ಲಿ ಏನು ಬರಬೇಕು? ಕ್ವಶನ್ ಮೇಕಿಂಗ್ ಅಲ್ಲಿ ಮಾತ್ರ ಹ್ಯಾವೇ ಬರಬೇಕು. ಈಗ ಕೆಲವು ಸೆಂಟೆನ್ಸಸ್ ನೋಡೋಣ. ಇಲ್ಲಿ ಫಾರ್ಮುಲಾ ಕೊಟ್ಟಿದ್ದೀನಿ ನಿಮಗೆ. ಈ ಫಾರ್ಮುಲಾ ನಿಮ್ಮ ಫ್ರಂಟ್ ಅಂಡ್ ಬ್ಯಾಕ್ ಆಫ್ ದ ಮೈಂಡ್ ಅಲ್ಲಿ ಯಾವಾಗ್ಲೂ ಓಡ್ತಾ ಇರಬೇಕು. ಈಗ ಡಸ್ ಹಿ ಹ್ಯಾವ್ ಗುಡ್ ಫ್ರೆಂಡ್ಸ್, ಅವನಿಗೆ ಒಳ್ಳೆ ಫ್ರೆಂಡ್ಸ್ ಇದಾರಾ, ಇಲ್ಲಿ ಹ್ಯಾವೇ ಬರಬೇಕು. ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ. ಡಸ್ ಯಾಕೆ ಡಸ್ ಬಂತು? ಹಿ ಎನಿ ಸಿಂಗ್ಯುಲರ್, ಹಂಗಾಗಿ ಇಲ್ಲಿ ಡಸ್ ಬಂತು. ಸೊ ಎಸ್ ಹಿ ಹ್ಯಾಸ್ ಗುಡ್ ಫ್ರೆಂಡ್ಸ್. ಎಸ್ ಹಿ ಹ್ಯಾಸ್ ಗುಡ್ ಫ್ರೆಂಡ್ಸ್. ನೀವು ಈ ಫಾರ್ಮುಲಾ ಇದನ್ನ ಹೆಂಗೆ ಪ್ರಾಕ್ಟೀಸ್ ಮಾಡಬೇಕು ಅಂದ್ರೆ, ಇದು ಎರಡು ಸೆಷನ್ ಅನ್ನ ಫಾರ್ಮುಲಾ 3 ಮತ್ತೆ ಫಾರ್ಮುಲಾ 4 ನ ಹೆಂಗೆ ಪ್ರಾಕ್ಟೀಸ್ ಮಾಡಬೇಕು ಅಂದ್ರೆ, ಒಂದು ಸಲ ವಿಡಿಯೋ ಎಲ್ಲ ಕಂಪ್ಲೀಟ್ ಆಗಿ ನೋಡಿದ ಮೇಲೆ ಮತ್ತೆ ಈ ಫಸ್ಟ್ ಡಸ್ ಹಿ ಹ್ಯಾವ್ ಗುಡ್ ಫ್ರೆಂಡ್ಸ್ ಕ್ವಶನ್ ಬರುತ್ತೆ, ನೀವು ಪಾಸ್ ಮಾಡಬೇಕು, ನೀವು ಆನ್ಸರ್ ಮಾಡಬೇಕು. ಆನ್ಸರ್ ಮಾಡಿ ಅಥವಾ ನೀವು ಆನ್ಸರ್ ಬರಿಕೊಬೇಕು ನಿಮ್ಮ ನೋಟ್ಬುಕ್ ಅಲ್ಲಿ. ಆಮೇಲೆ ನನ್ನ ಆನ್ಸರ್ ಕರೆಕ್ಟ್ ಇದೆಯಾ, ನಿಮ್ಮ ಆನ್ಸರ್ ಜೊತೆ ಮ್ಯಾಚ್ ಆಗ್ತಿದ್ಯಾ ಅಂತಕ್ಕಂಥದ್ದನ್ನ ನೀವು ಚೆಕ್ ಮಾಡಬೇಕು. ಎಸ್ ಹಿ ಹ್ಯಾಸ್ ಗುಡ್ ಫ್ರೆಂಡ್ಸ್. ನೋಡಿ ಇಲ್ಲಿ ಹ್ಯಾಸ್ ಬಂದ್ಬಿಡ್ತು ಆನ್ಸರ್ ಅಲ್ಲಿ. ಓಕೆ, ಕ್ವಶನ್ ಅಲ್ಲಿ ಮಾತ್ರ ಹ್ಯಾವ್. ಎಸ್ ಹಿ ಹ್ಯಾಸ್ ಗುಡ್ ಫ್ರೆಂಡ್ಸ್. ನೋ ಹಿ ಡಸಂಟ್ ಹ್ಯಾವ್ ಗುಡ್ ಫ್ರೆಂಡ್ಸ್. ಹಿ ಡೋಂಟ್ ಹ್ಯಾವ್ ಅಂತ ಯೂಸ್ ಮಾಡಿದ್ರೆ ಅದು ಕೊಲೆ ಆಯ್ತು ಅಂತ. ಹಿ ಡಸಂಟ್ ಹ್ಯಾವ್ ಅನ್ನ ಯೂಸ್ ಮಾಡಬೇಕು. ಡಸ್ ಶಿ ಹ್ಯಾವ್ ಗುಡ್ ಟೀಚರ್ಸ್, ಅವಳಿಗೆ ಒಳ್ಳೆ ಟೀಚರ್ಸ್ ಇದಾರಾ? ಡಸ್ ಬಂತು, ಯಾಕೆ? ಶಿ ಇದೆ ಹಂಗಾಗಿ. ಸೊ ಅದೇ ಶಿ ಬದಲು ವಿ ಇದ್ದಿದ್ರೆ ಡೂ ವಿ ಹ್ಯಾವ್ ಗುಡ್ ಟೀಚರ್ಸ್ ಆಗೋದು. ಸೊ ಡಸ್ ಶಿ ಹ್ಯಾವ್ ಗುಡ್ ಟೀಚರ್ಸ್? ಎಸ್ ಶಿ ಹ್ಯಾಸ್ ಗುಡ್ ಟೀಚರ್ಸ್. ಶಿ ಸಿಂಗ್ಯುಲರ್, ಹಂಗಾಗಿ ಹ್ಯಾಸ್. ಆನ್ಸರ್ ಅಲ್ಲಿ ಹ್ಯಾಸ್. ನೋ ಶಿ ಡಸಂಟ್ ಹ್ಯಾವ್ ಗುಡ್ ಟೀಚರ್ಸ್, ಅವಳಿಗೆ ಒಳ್ಳೆ ಟೀಚರ್ಸು ಇಲ್ಲ. ಡಸ್ ರಘು ಒಬ್ಬ ವ್ಯಕ್ತಿ, ಹಂಗಾಗಿ ಹಿಂದ್ಗಡೆ ಡಸ್ ಬಂತು. ಅಕಸ್ಮಾತ್ ರಘು ಬದಲು ರಘು ಅಂಡ್ ಪವನ್ ಅಂತ ಇದ್ದಿದ್ರೆ ಡೂ ಬರ್ತಿತ್ತು. ಡಸ್ ರಘು ಹ್ಯಾವ್ ಗುಡ್ ನೈಬರ್ಸ್? ಎಸ್ ರಘು ಹ್ಯಾಸ್ ಗುಡ್ ನೈಬರ್ಸ್. ಅಥವಾ ಹಿ ಅಂತ ಯೂಸ್ ಮಾಡ್ಬೋದು. ಇಲ್ಲಿ ಹಿ ಅಂದ್ರೆ ರಘುನೇನೆ. ಎಸ್ ಹಿ ಹ್ಯಾಸ್ ಗುಡ್ ನೈಬರ್ಸ್ ಅಥವಾ ರಘು ಹ್ಯಾಸ್ ಗುಡ್ ನೈಬರ್ಸ್. ನೋ ಹಿ ಡಸಂಟ್ ಹ್ಯಾವ್ ಗುಡ್ ನೈಬರ್ಸ್. ಹಿ ಡಸಂಟ್ ಹ್ಯಾವ್ ಗುಡ್ ನೈಬರ್ಸ್. ಡಸ್ ಇಂಡಿಯಾ ಹ್ಯಾವ್ ಗುಡ್ ಲೀಡರ್ಸ್? ಇಂಡಿಯಾದಲ್ಲಿ ಒಳ್ಳೆ ಲೀಡರ್ಸ್ ಇದಾರಾ? ಡಸ್ ಇಂಡಿಯಾ ಒಂದು ದೇಶ ಆಯ್ತು, ಹಂಗಾಗಿ ಡಸ್. ಡಸ್ ಇಂಡಿಯಾ ಹ್ಯಾವ್ ಗುಡ್ ಲೀಡರ್ಸ್? ಎಸ್ ಇಂಡಿಯಾ ಹ್ಯಾಸ್ ಗುಡ್ ಲೀಡರ್ಸ್. ಇಂಡಿಯಾಕ್ಕೆ ಒಳ್ಳೆ ಲೀಡರ್ಸ್ ಇದಾವೆ. ನೋ ಇಂಡಿಯಾ ಡಸಂಟ್ ಹ್ಯಾವ್ ಗುಡ್ ಲೀಡರ್ಸ್. ಇಂಡಿಯಾದಲ್ಲಿ ಒಳ್ಳೆ ಲೀಡರ್ಸ್ ಇಲ್ಲ. ಡಸಂಟ್ ಹ್ಯಾವ್ ಗುಡ್ ಲೀಡರ್ಸ್.
ಡಸ್ ಪವನ್ ಹ್ಯಾವ್ ಫ್ರೆಂಡ್ಸ್ ಇನ್ ಮೈಸೂರ್? ಪವನ್ ಒಬ್ಬ ವ್ಯಕ್ತಿ, ಹಂಗಾಗಿ ಏನ್ ಬರ್ಬೇಕು? ಡಸ್. ಡಸ್ ಪವನ್ ಹ್ಯಾವ್ ಫ್ರೆಂಡ್ಸ್ ಇನ್ ಮೈಸೂರ್? ಪವನ್ಗೆ ಫ್ರೆಂಡ್ಸ್ ಇದಾರಾ ಮೈಸೂರಲ್ಲಿ? ಎಸ್, ಪವನ್ ಹ್ಯಾಸ್ ಫ್ರೆಂಡ್ಸ್ ಇನ್ ಮೈಸೂರ್. ಅಥವಾ ಪವನ್ ಬದಲು ಇಲ್ಲಿ ಹಿ ಅಂತ ಹೇಳ್ಬೋದು. ಎಸ್, ಹಿ ಹ್ಯಾಸ್ ಫ್ರೆಂಡ್ಸ್ ಇನ್ ಮೈಸೂರ್. ನೋ, ಹಿ ಡಸಂಟ್ ಹ್ಯಾವ್ ಫ್ರೆಂಡ್ಸ್ ಇನ್ ಮೈಸೂರ್. ಅವನಿಗೆ ಮೈಸೂರಲ್ಲಿ ಫ್ರೆಂಡ್ಸ್ ಇಲ್ಲ. ಹಿ ಡಸಂಟ್ ಹ್ಯಾವ್ ಫ್ರೆಂಡ್ಸ್ ಇನ್ ಮೈಸೂರ್. ಡಸ್ ಶಿ ಹ್ಯಾವ್ ವೆಹಿಕಲ್ಸ್? ಎಸ್, ಶಿ ಹ್ಯಾಸ್ ವೆಹಿಕಲ್ಸ್. ಅವಳ ಹತ್ರ ವೆಹಿಕಲ್ಸ್ ಇದೆಯಾ? ಶಿ ಸಿಂಗ್ಯುಲರ್, ಹಂಗಾಗಿ ಏನ್ ಬರಬೇಕು? ಡಸ್. ಡಸ್ ಶಿ ಹ್ಯಾವ್ ವೆಹಿಕಲ್ಸ್? ಎಸ್, ಶಿ ಹ್ಯಾಸ್ ವೆಹಿಕಲ್ಸ್. ನೋ, ಶಿ ಡಸಂಟ್ ಹ್ಯಾವ್ ವೆಹಿಕಲ್ಸ್. ಅವಳ ಹತ್ರ ವೆಹಿಕಲ್ಸ್ ಇಲ್ಲ. ಡಸ್ ರಘು ಹ್ಯಾವ್ ಎ ಬಿಲ್ಡಿಂಗ್? ರಘು ಹತ್ರ ಬಿಲ್ಡಿಂಗ್ ಇದೆಯಾ? ಡಸ್ ರಘು ಹ್ಯಾವ್ ಎ ಬಿಲ್ಡಿಂಗ್? ಒಂದು ಬಿಲ್ಡಿಂಗ್. ಎಸ್, ರಘು ಹ್ಯಾಸ್ ಎ ಬಿಲ್ಡಿಂಗ್. ಅಥವಾ ಹಿ ಅಂದ್ರೆ ಇಲ್ಲಿ ರಘು. ಎಸ್, ಹಿ ಹ್ಯಾಸ್ ಎ ಬಿಲ್ಡಿಂಗ್. ನೋ, ಹಿ ಡಸಂಟ್ ಹ್ಯಾವ್ ಎ ಬಿಲ್ಡಿಂಗ್. ಇಲ್ಲಿ ಎ ಯಾಕೆ ಬಂತು? ಒಂದು ಬಿಲ್ಡಿಂಗ್ ಅಂತ ಕೇಳ್ತಾ ಇದೀವಿ. ಇದನ್ನ ಡಸ್ ರಘು ಹ್ಯಾವ್ ಬಿಲ್ಡಿಂಗ್ಸ್ ಅಂತಾನು ಕೇಳ್ಬೋದು. ಎಸ್, ಹಿ ಹ್ಯಾಸ್ ಬಿಲ್ಡಿಂಗ್ಸ್. ಒಂದಕ್ಕಿಂತ ಜಾಸ್ತಿ ಇದ್ದ ಪಕ್ಷದಲ್ಲಿ ಡಸ್ ರಘು ಹ್ಯಾವ್ ಬಿಲ್ಡಿಂಗ್ಸ್? ಎಸ್, ಹಿ ಹ್ಯಾಸ್ ಬಿಲ್ಡಿಂಗ್ಸ್. ನೋ, ಹಿ ಡಸಂಟ್ ಹ್ಯಾವ್ ಬಿಲ್ಡಿಂಗ್ಸ್. ಡಸ್ ಶಿ ಹ್ಯಾವ್ ರಘುಸ್ ಅಡ್ರೆಸ್? ಅವಳ ಹತ್ರ ರಘುವಿನ ಅಡ್ರೆಸ್ ಇದೆಯಾ? ಡಸ್ ಶಿ ಹ್ಯಾವ್ ರಘುಸ್ ಅಡ್ರೆಸ್? ಎಸ್, ಶಿ ಹ್ಯಾಸ್ ರಘುಸ್. ರಘುಸ್, ಇಲ್ಲಿ ರಘುಸ್ ಅಂದ್ರೆ ಪ್ಲೂರಲ್ ಅಂತ ಅನ್ಕೊಂಡ್ಬಿಡಿ. ಇಬ್ರು ಮೂರು ಜನ ರಘು ಇದ್ದಾರೆ, ಅದಕ್ಕೆ ಅವ್ರನ್ನೆಲ್ಲ ಸೇರಿಸ್ಬಿಟ್ಟು ರಘುಸ್ ಅಂತ ಕರೀತಿದ್ದಾರೆ ಅಂತ. ನಿನ್ನ ಹತ್ರ ರಘುವಿನ ಅಡ್ರೆಸ್ ಇದೆಯಾ? ಅಲ್ಲಿ ರಘುವಿನ ಅನ್ನೋದು ರಘುಸ್, ಇಂಗ್ಲಿಷ್ ಅಲ್ಲಿ ರಘುಸ್. ಎಸ್, ಶಿ ಹ್ಯಾಸ್ ರಘುಸ್ ಅಡ್ರೆಸ್. ನೋ, ಶಿ ಡಸಂಟ್ ಹ್ಯಾವ್ ರಘುಸ್ ಅಡ್ರೆಸ್. ಡಸ್ ಪ್ರವೀಣ್ ಹ್ಯಾವ್ ಎನಿಥಿಂಗ್ ಟು ಈಟ್? ಸೊ ಈಗ ಪ್ರವೀಣ್ ಆ ಕಡೆ ಕೂತಿರ್ತಾರೆ, ನೀವ್ ಯಾರ ಹತ್ರನೋ ಮಾತಾಡ್ತಿರ್ತೀರಾ, ನೀವು ಕೇಳ್ಬೇಕು ಪ್ರವೀಣ್ ಹತ್ರ ಏನಾದ್ರು ಇದೆಯಾ ತಿನ್ನಕ್ಕೆ ಅಂತ. ಹೆಂಗ್ ಕೇಳೋದು? ಓಕೆ, ಪ್ರವೀಣ್ ಹ್ಯಾಸ್ ಎನಿಥಿಂಗ್ ಟು ಈಟ್ ಅಂದ್ರೆ ಅದು ಕ್ವಶನ್ ಆಗಲ್ಲ, ಡಸ್ ಬರ್ಲೇಬೇಕು ಹಿಂದ್ಗಡೆ. ಡಸ್ ಪ್ರವೀಣ್ ಹ್ಯಾವ್ ಎನಿಥಿಂಗ್ ಟು ಈಟ್? ಎಸ್, ಹಿ ಹ್ಯಾಸ್ ಸಮ್ ಫ್ರೂಟ್ಸ್ ಟು ಈಟ್. ಅವನ ಹತ್ರ ಕೆಲವು ಹಣ್ಣುಗಳಿದೆ. ಎಸ್, ಹಿ ಹ್ಯಾಸ್ ಸಮ್ ಫ್ರೂಟ್ಸ್ ಟು ಈಟ್. ನೋ, ಹಿ ಡಸಂಟ್ ಹ್ಯಾವ್ ಎನಿಥಿಂಗ್ ಟು ಈಟ್. ಅವನ ಹತ್ರ ಏನು ಇಲ್ಲ, ಅವನ ಹತ್ರ ಏನು ತಿನ್ಲಿಕ್ಕೆ ಇಲ್ಲ. ಡಸ್ ಬ್ಯಾಂಗ್ಳೂರ್ ಹ್ಯಾವ್ IT ಕಂಪನೀಸ್? ಡಸ್ ಬ್ಯಾಂಗ್ಳೂರ್ ಹ್ಯಾವ್ IT ಕಂಪನೀಸ್? ಬ್ಯಾಂಗ್ಳೂರಲ್ಲಿ IT ಕಂಪನೀಸ್ ಇದೆಯಾ? ಎಸ್, ಬ್ಯಾಂಗ್ಳೂರ್ ಹ್ಯಾಸ್ IT ಕಂಪನೀಸ್. ಬ್ಯಾಂಗ್ಳೂರಲ್ಲಿ IT ಕಂಪನೀಸ್ ಇದೆ. ಎಸ್, ಬ್ಯಾಂಗ್ಳೂರ್ ಹ್ಯಾಸ್ IT ಕಂಪನೀಸ್. ನೋ, ಬ್ಯಾಂಗ್ಳೂರ್ ಡಸಂಟ್ ಹ್ಯಾವ್ IT ಕಂಪನೀಸ್. ಬ್ಯಾಂಗ್ಳೂರಲ್ಲಿ IT ಕಂಪನೀಸ್ ಇಲ್ಲ. ಡಸ್ ಸಾರಿ, ಇಲ್ಲಿ ಡೂ ಆಗ್ಬಿಟ್ಟಿದೆ, ಇದು ಡಸ್ ಆಗ್ಬೇಕಿತ್ತು. ಸೊ ಡೂ ಮೈಸೂರ್ ಹ್ಯಾವ್ ಗುಡ್ ಡಾಕ್ಟರ್ಸ್ ಅಂತ ಆಗ್ಬಿಟ್ಟಿದೆ. ಸಾರಿ, ಇಟ್ಸ್ ಅ ಟೈಪೋಗ್ರಾಫಿಕಲ್ ಮಿಸ್ಟೇಕ್. ಇಲ್ಲಿ ಏನಾಗ್ಬೇಕಿತ್ತು? ಡಸ್. ಇದು ಡಸ್. ಡಸ್ ಮೈಸೂರ್ ಹ್ಯಾವ್ ಗುಡ್ ಡಾಕ್ಟರ್ಸ್? ಯಾಕೆ ಡಸ್ ಆಗ್ಬೇಕು? ಇಲ್ಲಿ ಮೈಸೂರ್ ಒಂದು ಸಿಟಿ ಆಯ್ತು. ಯಾವಾಗ ಡೂ ಇದ್ದಿದ್ರೆ ಕರೆಕ್ಟ್ ಇತ್ತು, ಮೈಸೂರ್ ಅಂಡ್ ಬ್ಯಾಂಗ್ಳೂರ್ ಅಂತ ಇದ್ದಿದ್ರೆ. ಬಟ್ ಇಲ್ಲಿ ಮೈಸೂರ್ ಒಂದು ಸಿಟಿ, ಹಂಗಾಗಿ ಏನಾಗ್ಬೇಕು? ಡಸ್ ಮೈಸೂರ್ ಹ್ಯಾವ್ ಗುಡ್ ಡಾಕ್ಟರ್ಸ್? ಎಸ್, ಮೈಸೂರ್ ಹ್ಯಾಸ್ ಗುಡ್ ಡಾಕ್ಟರ್ಸ್. ಮೈಸೂರಲ್ಲಿ ಒಳ್ಳೆ ಡಾಕ್ಟರ್ಸ್ ಇದ್ದಾರೆ. ನೋ, ಮೈಸೂರ್ ಡಸಂಟ್ ಹ್ಯಾವ್ ಗುಡ್ ಡಾಕ್ಟರ್ಸ್. ಮೈಸೂರಲ್ಲಿ ಒಳ್ಳೆ ಡಾಕ್ಟರ್ಸ್ ಇಲ್ಲ. ನೋ, ಮೈಸೂರ್ ಡಸಂಟ್ ಹ್ಯಾವ್ ಗುಡ್ ಡಾಕ್ಟರ್ಸ್. ಹೋಟೆಲ್ ಈಸ್ ವೆರಿ ಸ್ಪೇಷಿಯಸ್. ಅದು ಒಂದು ಹೋಟೆಲ್ ಬಗ್ಗೆ ಮಾತಾಡ್ತಿದೀವಿ. ಹೋಟೆಲ್ ತುಂಬಾ ಸ್ಪೇಷಿಯಸ್ ಆಗಿದೆ. ಡಸ್ ಇಟ್ ಹ್ಯಾವ್ ಎ ಸ್ವಿಮ್ಮಿಂಗ್ ಪೂಲ್? ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆಯಾ? ಡಸ್ ಇಟ್ ಹ್ಯಾವ್ ಎ ಸ್ವಿಮ್ಮಿಂಗ್ ಪೂಲ್? ಎಸ್, ಇಟ್ ಹ್ಯಾಸ್ ಎ ಸ್ವಿಮ್ಮಿಂಗ್ ಪೂಲ್. ಇಟ್ ಹ್ಯಾಸ್, ಅಲ್ಲಿ ಇಟ್ ಅಂದ್ರೆ ಯಾವುದು? ಹೋಟೆಲ್ಗೆ. ಎಸ್, ಇಟ್ ಹ್ಯಾಸ್ ಎ ಸ್ವಿಮ್ಮಿಂಗ್ ಪೂಲ್. ನೋ, ಇಟ್ ಡಸಂಟ್ ಹ್ಯಾವ್ ಎ ಸ್ವಿಮ್ಮಿಂಗ್ ಪೂಲ್. ಇಟ್ ಡಸಂಟ್ ಹ್ಯಾವ್ ಎ ಸ್ವಿಮ್ಮಿಂಗ್ ಪೂಲ್. ಈಗ ಫಾರ್ಮುಲಾ 4 ಆಯ್ತು. ಸೊ ನಿಮಗೆ ಫಾರ್ಮುಲಾ 3ಲಿ ಡೂ ಯಾವಾಗ ಬರುತ್ತೆ ಅಂತ ಗೊತ್ತಾಯ್ತು. ಈಗ ಫಾರ್ಮುಲಾ 4 ಅಲ್ಲಿ ಡಸ್ ಯಾವಾಗ ಬರುತ್ತೆ? ಡೂ ಯಾವಾಗ ಬರುತ್ತೆ? ಇಲ್ಲಿ ಎನಿ ಪ್ಲೂರಲ್ ಇದ್ರೆ ಡೂ ಬರುತ್ತೆ, ಎನಿ ಸಿಂಗ್ಯುಲರ್ ಇದ್ರೆ ಡಸ್ ಬರುತ್ತೆ. ಸೊ ಈಗ ಫಾರ್ಮುಲಾ 1, 2, 3, 4 ಅನ್ನ ನೀಟಾಗಿ ಪ್ರಾಕ್ಟೀಸ್ ಮಾಡಿ. ಫಾರ್ಮುಲಾ 5 ಹೋಗಕ್ಕಿಂತ ಮೊದಲು ಫಾರ್ಮುಲಾ 3 ಮತ್ತೆ ಫಾರ್ಮುಲಾ 4 ನ ಹೆಂಗೆ ಪ್ರಾಕ್ಟೀಸ್ ಮಾಡಬೇಕು ಅಂದ್ರೆ, ಫಸ್ಟ್ ನಾನು ಕ್ವಶನ್ ಕೇಳ್ತೀನಿ, ಆ ಕ್ವಶನ್ ಬರ್ಲಿ, ಪಾಸ್ ಮಾಡಿ, ನೀವು ಆನ್ಸರ್ ಮಾಡಿ.
ಆಮೇಲೆ ಮತ್ತೆ ನನ್ನ ಆನ್ಸರ್ನ ಕಂಪೇರ್ ಮಾಡಿ. ಫಾರ್ಮುಲಾ 4ಗೆ ಯಾರಾದ್ರೂ ಡೈರೆಕ್ಟ್ ಆಗಿ ಬಂದಿದ್ರೆ ಫಾರ್ಮುಲಾ 1 2 3ನ ಮುಗಿಸ್ಕೊಂಡು ಇಲ್ಲಿಗೆ ಬನ್ನಿ. ನಿಮಗೆ ಈ ಹಾರ್ಡ್ ಕಾಪಿ ಆಫ್ ಮೆಟೀರಿಯಲ್ ಏನಾದ್ರೂ ಬೇಕು ಅಂದ್ರೆ ಇಲ್ಲಿ ಕೊಟ್ಟಿರೋ ನಂಬರಿಗೆ ಅಥವಾ ಈ ಮೇಲಿಗೆ ನಿಮ್ಮ ನೇಮ್, ನಿಮ್ಮ ಸಿಟಿ, ನಿಮ್ಮ ಆಕ್ಯುಪೇಷನ್, ನೀವು ಸ್ಟೂಡೆಂಟ್ ಆಗಿದ್ರೆ ಸ್ಟೂಡೆಂಟ್ ಅಂತ ಅಷ್ಟೇನ ಫಸ್ಟ್ ಈ ನಂಬರ್ನ ಸೇವ್ ಮಾಡಿಕೊಂಡು ಆಮೇಲೆ ಅದನ್ನ ಕಳಿಸಿ ನಾವು ನಿಮಗೆ ಮೆಟೀರಿಯಲ್ಸ್ ನಮ್ಮ ಟೀಮ್ ಅವರು ಕಳಿಸ್ಕೊಡ್ತಾರೆ. ಸೊ ಥ್ಯಾಂಕ್ ಯು.